ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ನ್ಯಾಯಯುತ ಬೆಲೆಗಾಗಿ ನಡೆಸುತ್ತಿರುವ ಹೋರಾಟಕ್ಕೆ ಬಿಜೆಪಿಯ ಪ್ರಮುಖ ನಾಯಕರು ಬಲವನ್ನು ತುಂಬುತ್ತಿದ್ದಾರೆ. ಶುಕ್ರವಾರ ಮುದ್ದೇಬಿಹಾಳ ತಾಲೂಕಿನ ತಂಗಡಿಗೆ ಬಳಿಯ ಅಮರಗೋಳ ಕ್ರಾಸ್ನಲ್ಲಿ 4ನೇ ದಿನವೂ ಮುಂದುವರೆದ ರೈತರ ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರು ಪಾಲ್ಗೊಂಡು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಸಕ್ಕರೆ ಕಾರ್ಖಾನೆಗಳ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ರಾಜ್ಯಾದ್ಯಂತ ಕಬ್ಬಿನ ಬೆಂಬಲ ಬೆಲೆಗಾಗಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಸರ್ಕಾರ ನಿಗದಿ ಮಾಡುವಂತಹ ದರವನ್ನೇ ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು ನೀಡಬೇಕೆಂದು ಎಸ್ ಪಾಟೀಲ್ ನಡಹಳ್ಳಿ ಆಗ್ರಹಿಸಿದರು. ರಾಜ್ಯಾದ್ಯಂತ ಸರ್ಕಾರ ನಿಗದಿಪಡಿಸುವ ದರವನ್ನು ನೀಡದೇ ಇದ್ದರೆ ರೈತರು ನಡೆಸುವಂತಹ ಹೋರಾಟಕ್ಕೆ ಬೆಂಬಲಿಸುತ್ತೇವೆ. ನಾನು ಬಾಲಾಜಿ ಸಕ್ಕರೆ ಕಾರ್ಖಾನೆಯ ವಿರುದ್ಧವಿಲ್ಲ. ಈ ಹೋರಾಟ ರೈತರ ಪರ ಹೋರಾಟವಾಗಿದೆ. ಇಲ್ಲಿ ಯಾವುದೇ ಪಕ್ಷ ಜಾತಿ ಬರುವುದಿಲ್ಲ. ನಿಮ್ಮ ಹೋರಾಟ ಸರ್ಕಾರದ ವಿರುದ್ಧ, ಸರ್ಕಾರದ ಅವ್ಯವಸ್ಥೆಯ ವಿರುದ್ಧವಾಗಿದೆ. ನಮಗೆ ಕಬ್ಬಿನ ಕಾರ್ಖಾನೆಗಳು ಬೇಕು, ಕಬ್ಬು ಬೇಕು, ಕಬ್ಬಿನ ಬೆಲೆಯೂ ಬೇಕು. ಕಬ್ಬು ಬೆಳೆಯುವ ರೈತರು ಮತ್ತು ಸಕ್ಕರೆ ಕಾರ್ಖಾನೆಯವರು ಅಣ್ಣ ತಮ್ಮರಂತೆ ಇರಬೇಕು ಎಂದರು. ನಾನು ಬಾಲಾಜಿ ಶುಗರ್ ಫ್ಯಾಕ್ಟರಿ ಮಾಲೀಕರಿಗೆ ಒಂದೇ ಹೇಳಿಕ್ ಬಯಸ್ತೇನೆ, ನಾವು ನಿಮ್ ಪರವಾಗಿದ್ದೀವಿ. ನಾವು ನಿಮ್ಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ. ರಾಜಕಾರಣ ಬೇರೆ, ನಾವೊಂದು ಪಾರ್ಟಿಯಾಗಿರ್ತೀವಿ, ಅವರೊಂದು ಪಾರ್ಟಿಯಾಗಿರ್ತೀವಿ, ನಮ್ಮ ರಾಜಕಾರಣ ಬೇರೆ. ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳಿಗೆ ನಾವು ಅಧಿಕಾರದಾಗಿರ್ಲಿ ಇರದೇ ಇರಲಿ ನಿಮ್ಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ. ಒಂದನೇದ್ದು. ಎರಡನೇದ್ದು, ನಮ್ದು ಒಂದೇನಪ್ಪಾ ಅಂತಂದ್ರೆ, ಇವತ್ತೇನು 3,500 ರೂಪಾಯಿ ರೇಟ್ ಕೊಡ್ಬೇಕು ಅಂತ ಹೇಳಿ ರೈತರು ಹೋರಾಟ ಮಾಡ್ತಾ ಇದ್ರು. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ರೆ, ಇಡೀ ರಾಜ್ಯಾದ್ಯಂತ ಏನ್ ರೇಟ್ ಫಿಕ್ಸ್ ಆಕತಿ, ಅದು 3,400 ಆಗುತ್ತೋ, 500 ಆಗುತ್ತೋ, 600 ಆಗುತ್ತೋ, 3,300 ಆಗುತ್ತೋ, ಏನ್ ರೇಟ್ ಫಿಕ್ಸ್ ಆಗುತ್ತೋ ಆ ರೇಟ್ ಅನ್ನ 1 ರೂಪಾಯಿನೂ ಕಮ್ಮಿ ಮಾಡಿದ್ರೆ ಬಾಲಾಜಿ ಶುಗರ್ ಫ್ಯಾಕ್ಟರಿ ಅವರು ನಮ್ಮ ರೈತರಿಗೆ ಆ ಹಣವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಬರ್ಬೇಕ. ನೀವು ಮನೆ ಮಕ್ಕಳು ನಾವು ಬಾರ್ಕಲ್ಲಿ ಹೋಗ್ಕೊಂಡು ಬಾಯಿ ಪಡ್ಕೊಳ್ಳೋದು, ನೀವು ಮನೆ ಮಕ್ಕಳು ರೇಟ್ ಕೊಡ್ತೀನಿ ಅಂದ್ರೆ ಆಗೋದಿಲ್ಲ. ಹೌದಲ್ಲ? ಅವ್ರು ಕೊಡದೇ ಇದ್ದಾಗ ಹೇಳಕತ್ತೀನಿ, ಯಾವುದೇ ಕಾರಣಕ್ಕೂ ಅವ್ರು ಏನ್ ರೇಟ್ ಫಿಕ್ಸ್ ಆಗುತ್ತೆ ರಾಜ್ಯದಲ್ಲಿ ಆ ರೇಟ್ ಅನ್ನ ಕೊಡ್ಲೇಬೇಕಾಗ್ತದೆ. ಯಾವುದೇ ಕಂಪನಿ ಆಗಲಿ. ಇವತ್ತು ನಾನೇ ಕಂಪನಿ ಮಾಡ್ಬೋದು, ನಾನು ಕೊಡ್ಬೇಕಾಗ್ತದೆ. ನನ್ನ ಹೋರಾಟ, ನಾವೊಂದು ಮಾತು ಹೇಳ್ತೀನಿ, ನಿಮ್ಮ ಹೋರಾಟ, ಎಲ್ಲರ ಹೋರಾಟ ಕಾರ್ಖಾನೆ ವಿರುದ್ಧ ಅಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಾಲಾಜಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ಇನ್ನೊಂದು ಸಕ್ಕರೆ ಕಾರ್ಖಾನೆ ಇರ್ಬೋದು, ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ. ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಸರ್ಕಾರದ ವಿರುದ್ಧ ಇರಬೇಕು, ವ್ಯವಸ್ಥೆ ವಿರುದ್ಧ ಇರಬೇಕು. ಯಾಕೆ ಈ ಮಾತು ಹೇಳ್ತೀನಿ? ಬಹಳ ಜನಕ್ಕೆ ಅನ್ಸ್ಬೋದು, ಏನು ಬಾಲಾಜಿಯವ್ರು ನನ್ನ ಸಂಬಂಧಿಕರೇನಲ್ಲ. ಇನ್ಫ್ಯಾಕ್ಟ್ ನೋಡಿದ್ರೆ ನೀವೆಲ್ಲ ಅವನ ಮಾತು ಕೇಳಿ ನನ್ಗೆ ಹೋದ್ ಸರಿ ಸೋಲ್ಸಿರಿ. ಆಗದೆ ಅರ್ಥ ಆಯ್ತಾ? ಹೌದಲ್ಲ? ಬಾಲಾಜಿ ಶುಗರ್ ಮಾಲಕ ಎಷ್ಟು ರೊಕ್ಕ ಕೊಟ್ಟ ಕಾಂಗ್ರೆಸ್ನವ್ರಿಗೆ ಅನ್ನೋದು ಗೊತ್ತೈತಿ ನನಗೆ. ಗೊತ್ತೈತೆ ಇಲ್ಲ? ಹಂಗೆ ನಾವೇನು ನನ್ನ ಸಂಬಂಧಿಕಲ್ಲ, ಅವನ ಪರವಾಗಿ ನಾನು ಮಾತಾಡ್ತೀನಿ ಅಂತ ಅನ್ಕೋಬೇಡಿ. ಅದ್ರ ಒಟ್ಟಾರೆ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ಕಾರ್ಖಾನೆಗಳು ಬೇಕು, ಕಬ್ಬು ಬೇಕು, ಕಬ್ಬು ಬೆಲೆನೂ ಬೇಕು. ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮೆಲ್ಲರ ಹೋರಾಟ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತನಿಗೆ ಒಂದು 4 ರೂಪಾಯಿ ಜೇಬಿಗೆ ಸಿಗ್ತದೆ ಅಂದ್ರೆ ಅದು ಕಬ್ಬಿನ ಬೆಳೆಯಿಂದ ಸಿಗ್ತದೆ. ಹೌದಾ ಅಲ್ವಾ? ಅದಕ್ಕೆ ಕಬ್ಬು ನುಡಿಸ್ಲಿಕ್ಕೆ ಕಾರ್ಖಾನೆಗಳು ಬೇಕು. ಭಾಗವಹಿಸಿದೀನಿ. ಈಗ ನಾಳೆಯಿಂದ ಚಲೋ. ಈಗ ಮತ್ತೆ ನಮ್ಮ ಬಾಲಾಜಿಗೆ ನಮಗೆ ಅವ್ನ ತಲೆ ತುಂಬ್ತಾರೆ. ಹೋಗಿ ನಡಹಳ್ಳಿಯವರು ಬಂದು ಬಾಲಾಜಿ ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು, ನೆಲ್ಲೈರ್ಜಿಯವರು ಬಂದು ನಾವೇ ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು. ನಾನು ಯಾವತ್ತೂ ಬಾಲಾಜಿ ಫ್ಯಾಕ್ಟ್ರಿ ವಿರುದ್ಧವಾಗಿ ಯಾವತ್ತೂ ಕೂಡ ಇವತ್ತುವರೆಗೆ ಯಾವುದೇ ರೀತಿ ನಾನು ಅನೇಕ ಸಾರಿ ಅನೇಕ ತೊಂದರೆಗಳನ್ನು ರೈತರಿಗೆ ಅವ್ರು ಮಾಡಿದ್ರು ಕೂಡ ನನ್ನ ಹತ್ರ ಕಂಪ್ಲೇಂಟ್ ತಗೊಂಡು ಬಂದಾಗ ನಾನು ಹೇಳಿದೆ, ನೋಡಪ್ಪ ಈ ತಾಲೂಕಿನಲ್ಲಿ ಒಂದು ಫ್ಯಾಕ್ಟ್ರಿ ಬಂದಿದೆ, ಫ್ಯಾಕ್ಟ್ರಿ ಉಳಿಬೇಕು ಕಣಪ್ಪ, ಅದೇನೇ ಸಣ್ಣ ಪುಟ್ಟ ಇದ್ರು ಸಹಕಾರ ಮಾಡಿ ಫ್ಯಾಕ್ಟ್ರಿನ ಬೆಳೆಸಿ ಅನ್ನುವಂಥ ಮಾತನ್ನು ನಮ್ಮ ರೈತರಿಗೆ ಹೇಳಿದ್ದೇನೆ ವಿನ ಯಾವುದೇ ಕಾರಣಕ್ಕೂ ಬಾಲಾಜಿ ಫ್ಯಾಕ್ಟ್ರಿನ ಬಂದ್ ಮಾಡ್ರಿ ಅಥವಾ ಹೋರಾಟ ಮಾಡ್ರಿ ಅನ್ನುವಂಥ ಮಾತನ್ನ ದುರುದ್ದೇಶಪೂರ್ವಕವಾಗಿ ಯಾವತ್ತೂ ಹೇಳಿಲ್ಲ. ಆದ್ರೆ ಇವತ್ತು ರೈತರ ಹೋರಾಟ ನಡೆದಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥದ್ದು ನಾವು ಫ್ಯಾಕ್ಟ್ರಿ ಮಾಲೀಕರಿಗೂ ಹೇಳಿಕ್ ಬಯಸ್ತೇನೆ. ಇದು ಯಾವುದೇ ಫ್ಯಾಕ್ಟ್ರಿ ವಿರುದ್ಧವಾದಂತ ಹೋರಾಟ ಅಲ್ಲ. ಇದು ರೈತರ ಹಕ್ಕಿಗೋಸ್ಕರ ನಡೆದಿರ್ತಕ್ಕಂಥ ಹೋರಾಟ, ರೈತರಿಗೆ ನ್ಯಾಯಯುತವಾದಂತ ಬೆಲೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಡೆದಿರ್ತಕ್ಕಂಥ ಹೋರಾಟ.
ಅದಕ್ಕೆ ಬಾಲಾಜಿ ಫ್ಯಾಕ್ಟರಿ ಮಾಲೀಕನಿಗೆ ಹೇಳ್ತೇನೆ, ನಾಳಿಂದ ನೀವು ಕೂಡ ಈ ಸತ್ಯಾಗ್ರಹದಲ್ಲಿ ಒಂದು ಭಾಗವಹಿಸಿ ಇಲ್ಲಿ ಕೂತಿರ್ತಕ್ಕಂಥ ರೈತರಿಗೆ ಸಂಪೂರ್ಣ ಸಹಕಾರ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಯಾಕಂದ್ರೆ ಫ್ಯಾಕ್ಟರಿ ಕಬ್ಬು ಕಳಿಸಿ ನಿಮ್ ಫ್ಯಾಕ್ಟರಿ ನಡೀತದೆ, ಹೌದಾ ಅಲ್ವಾ? ಇಲ್ಲಾಂದ್ರೆ ನಿಮ್ ಫ್ಯಾಕ್ಟರಿ ನಡೆಯೋದಿಲ್ಲ. ಅದಕ್ಕೆ ರೈತ ಮತ್ತು ಕಾರ್ಖಾನೆ ಮಾಲೀಕನ ಮಧ್ಯೆ ಅನ್ಯೋನ್ಯವಾದ ಸಂಬಂಧಗಳಿದ್ದಾಗ ಮಾತ್ರ ನಾವು ಖಂಡಿತವಾಗಲೂ ಕೂಡ ಒಂದು ಯಶಸ್ವಿಯಾದಂತಹ ಉದ್ಯಮವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಕಬ್ಬು ಬೆಳೆದ ರೈತರು ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ನಡೆಸದೆ ಈಗ ಪ್ರಧಾನಿಗಳಿಗೆ ಪತ್ರ ಬರೆದಿದ್ದೇನೆ ಎನ್ನುವ ಮೂಲಕ 2 ತಿಂಗಳು ನಿದ್ರೆಯಲ್ಲಿದ್ದರೆ ಎಂದು ನಡಹಳ್ಳಿ ಪ್ರಶ್ನಿಸಿದರು. ಕೇಂದ್ರ ಸರ್ಕಾರವು ದೇಶಾದ್ಯಂತ ಒಂದೇ ಸಮನಾದ FRP ನಿಗದಿಪಡಿಸಿದೆ. ಆದರೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳು ರೈತರಿಗೆ ಹೆಚ್ಚಿನ ಬೆಲೆಯನ್ನು ನೀಡುತ್ತಿವೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಬಿಜೆಪಿಯ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ನನಗೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಗೌರವವಿದೆ. ಅವರ ವಿರುದ್ಧ ವೈಯಕ್ತಿಕ ಟೀಕೆ ಮಾಡುತ್ತಿಲ್ಲ. ಬಾಲಾಜಿ ಕಾರ್ಖಾನೆ ಬಂದ್ ಮಾಡುವ ಉದ್ದೇಶವಿಲ್ಲ. ತಾಲೂಕಿನಲ್ಲಿ ಇನ್ನೂ 4 ಸಕ್ಕರೆ ಕಾರ್ಖಾನೆಗಳು ಬರಲಿ. ಸ್ಪರ್ಧೆಯಿಂದ ರೈತರಿಗೆ ಉತ್ತಮ ದರ ಸಿಗುತ್ತದೆ. ಇದು ರೈತರ ಹಕ್ಕಿಗಾಗಿ ನಡೆಯುತ್ತಿರುವ ಶುದ್ಧ ಹೋರಾಟ ಎಂದು ನಡಹಳ್ಳಿ ಹೇಳಿದರು. ನೀವೇನು 3,500 ರೂಪಾಯಿ ಕೊಡಬೇಕು ಅಂತ ಹೇಳ್ತೀವಿ. ಈಗ ಸಿದ್ದರಾಮಯ್ಯನವ್ರು ನಿನ್ನೆ ನಾನು ನೋಡಿದೆ, ಸಂಪೂರ್ಣವಾದಂತ ಇಂಟರ್ವ್ಯೂ ನೋಡಿದೆ, ಪತ್ರಿಕಾಗೋಷ್ಠಿ ನೋಡಿದೆ. ಅವ್ರೇನ್ ಹೇಳ್ತಾ ಇದ್ದಾರೆ, ಇದು ಮೋದಿ ಅವರಿಗೆ ನಾನು ಅರ್ಜೆಂಟ್ ಪತ್ರ ಬರ್ತೀನಿ, ಇವತ್ತೇ ಟೈಮ್ ಕೇಳಿದೀನಿ, ಇವತ್ತೇ ಕೊಟ್ಟದ್ದು ಕೇಳಿದೀನಿ. ನಮ್ಮ ರೈತರೆಲ್ಲ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಬಹಳ ಗಂಭೀರ ಆಗ್ಬಿಟ್ಟಿದೆ, ನಮ್ಗೆ ಸಮಯ ಕೊಡಿ. ಅರೆ ಸಿದ್ದರಾಮಯ್ಯನವರೇ, 2 ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಿ? ನಿದ್ದೆ ಮಾಡ್ತಾ ಇದ್ದೀರಾ? ಈ ಭಾಗದ ರೈತರು ಕಬ್ಬು ಬೆಳಿತಾರೆ ಅಂತ ಗೊತ್ತಾನೆ. 2 ತಿಂಗಳಿಂದ ನೀವೆಷ್ಟು ಮೀಟಿಂಗ್ ಮಾಡಿದಿರಿ? ಸಕ್ಕರೆ ಸಚಿವರು ಎಷ್ಟು ಮೀಟಿಂಗ್ ಮಾಡಿದ್ರು? ಯಾರ್ಯಾರು ರೈತನ ಕರೆದು ಮಾತನಾಡಿದ್ರು? ಫ್ಯಾಕ್ಟರಿಯವ್ರನ್ನ ರೈತರನ್ನ ಕರೆದು ಚರ್ಚೆ ಮಾಡಿ ಏನಪ್ಪ ಈ ವರ್ಷದ ರೇಟ್ಸ್ ಏನ್ ಕೊಡ್ಬೇಕು ಅಂತ ಚರ್ಚೆ ಮಾಡ್ಬೇಕು ತಾನೆ. ಇದ್ಯಾವುದನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಈಗ ಏನ್ ಹೇಳ್ತಾ ಇದಾರೆ ಅವರು? ಬೆಲೆ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರದವರು. ಬೆಲೆ ನಿಗದಿ ಇವತ್ತಲ್ಲ, ಇಡೀ ಅಲ್ಲ ಯಾವುದೇ ದೇಶದಲ್ಲಿ ಹೋದ್ರೂ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡ್ತದೆ. ಆದ್ರೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ. ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದೆ ಅಲ್ಲಿ ಕಬ್ಬಿಗೆ ಅತಿ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೀತಾ ಇದೆ. ಮಹಾರಾಷ್ಟ್ರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು. ಉತ್ತರ ಪ್ರದೇಶದಲ್ಲಿ 3,600 ರೂಪಾಯಿ ಕೊಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ 3,600 ರೂಪಾಯಿ ಕೊಡ್ತಾ ಇದೆ. ಗುಜರಾತಲ್ಲಿ 4,000 ಕೊಡ್ತಾ ಇದೆ. ಇಲ್ಲಿ ಯಾಕೆ ಕೊಡಕ್ ಆಗ್ತಾ ಇಲ್ಲ ನಿಮ್ಗೆ? ಅಲ್ಲಿನ FRP ಒಂದೇ ಇರೋದು. ಕರ್ನಾಟಕಕ್ಕೊಂದು FRP, ಗುಜರಾತ್ಗೊಂದು FRP, ಉತ್ತರ ಪ್ರದೇಶಕ್ಕೊಂದು FRP ಇಲ್ಲ. ಅದನ್ನು ಮಾಡಿಫೈ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ನಮ್ಮ ರಾಜ್ಯದ ರೈತರ ಬೇಡಿಕೆಗಳನ್ನನುಗುಣವಾಗಿ ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಿ ಸರ್ಕಾರದ ಬೊಕ್ಕಸದಿಂದ 400 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಕೊಡ್ಲಿಕ್ಕೆ ಅವಕಾಶ ಇರ್ತದೆ. ಇವತ್ತು ಗುಜರಾತಲ್ಲಿ 900 ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಗಮನದಲ್ಲಿ ಇಟ್ಕೊಳ್ಳಿ. ಅದೇ ಮಹಾರಾಷ್ಟ್ರದಲ್ಲಿ 500 ರೂಪಾಯಿ ಹೆಚ್ಚುವರಿಯಾಗಿ ಸರ್ಕಾರ ಕೊಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಕೊಡ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ? ನಾನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡ್ತಾ ಇಲ್ಲ, ಅದನ್ನ ಅರ್ಥ ಮಾಡಿ. ಮತ್ತೆ ಸಿದ್ದರಾಮಯ್ಯ ಸಾಹೇಬನ ಮೇಲೆ ಪ್ರೀತಿಯಿಂದ ನಾನು ಒಗೆದಿರಿ, ಮತ್ತೆ ಇನ್ನೊಂದ್ಸರಿ ಒಗ್ಯಾಕ್ ಹೋಗ್ಬೇಡ್ರಿ ಅಂತ ಅದಕ್ಕೆ ಕೇಳಕ್ಕೆ. ನಾನು ಸಿದ್ದರಾಮಯ್ಯ ಬಗ್ಗೆ ಗೌರವ ಇತ್ತು ನನಗೆ ವೈಯಕ್ತಿಕವಾಗಿ. ನಾನು ಅವರ ಅಭಿಮಾನಿ. ಅವ್ರ ABJD ಕೆಡ್ತಾಗ ಇಲ್ಲೇ ಕೂತಾರ ಮಲ್ಕೇಂದ್ರ ಗೌಡ, ಯಾಕ್ರಿ ಗೌಡ? ನಾವು ಸಿದ್ದರಾಮಯ್ಯನ ಜೊತೆಗೆ ಹೋದವ್ರೆ, ಅರ್ಥ ಆಯ್ತಾ? ಅದಕ್ಕೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ನಾನು ವೈರಿ ಅಲ್ಲ, ಇದು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಬಾಲಾಜಿ ಸಕ್ಕರೆ ಕಾರ್ಖಾನೆ ವೈರಿಗಳೂ ಅಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ರೈತರು ಆಗ್ಲಿ ನಾವಾಗ್ಲಿ ಸ್ಪಷ್ಟಪಡಿಸ್ಬೇಕು. ಅವರೆಲ್ಲೊಂದು ಕಾರ್ಖಾನೆ ಬಂದು ಹಾಕಿದ್ದಾರೆ ಅಂದ್ರೆ ಸ್ವಾಗತ ಮಾಡೋಣ. ಇನ್ನೂ 4 ಕಾರ್ಖಾನೆ ಬರಲಿ ನಮ್ಮ ತಾಲೂಕಿನಲ್ಲಿ, ಬರ್ಬೇಕು ಬೇಡವಾ? ಬರ್ಲಿ, ಇನ್ನೂ 4 ಕಾರ್ಖಾನೆ ಬರಲಿ. 4 ಕಾರ್ಖಾನೆ ಮಧ್ಯೆ ಕಾಂಪಿಟೇಷನ್ ಇದ್ರೆ ರೈತರಿಗೆ ನೋಡ್ರಿ, ಇಲ್ಲೇ ಪಕ್ಕದಾಗ ಒಂದು ಐತಿಲ್ಲ, ಈಗ ಅವ್ರು ಹೇಳಿದ್ರು ಮಲ್ಕೇಂದ್ರ ಗೌಡ್ರು 300 ರೂಪಾಯಿ ಜಾಸ್ತಿ ಕೊಡ್ತಾರ್ರಿ ಅಂತ. ಹಂಗೆ ಇನ್ನೊಬ್ಬ ಬಂದ್ರೆ ಮತ್ತೆ ನಾನು 300 ರೂಪಾಯಿ ಕಾಂಪಿಟೇಷನ್ ಹಾಕ. ಶಾಸಕ ಅಪ್ಪಾಜಿ ನಾಡಗೌಡರ ಬಗ್ಗೆ ನಾನು ವೈಯಕ್ತಿಕ ಟೀಕೆಯನ್ನ ಮಾಡುವುದಿಲ್ಲ. ಶಾಸಕರು ಸಹ ಈ ರೈತಪರ ಹೋರಾಟಕ್ಕೆ ಶಕ್ತಿಯನ್ನ ತುಂಬಬೇಕು ಮತ್ತು ಬೆಂಬಲಿಸಬೇಕು. ರಾಜಕೀಯವನ್ನ ಬದಿಗಿಟ್ಟು ನಾವಿಬ್ಬರೂ ಸೇರಿ ಸರ್ಕಾರ ನಿಗದಿಪಡಿಸುವ
ನ್ಯಾಯಯುತ ದರವನ್ನ ಕಾರ್ಖಾನೆಗಳಿಂದ ಕೊಡಿಸುವ ಕೆಲಸ ಮಾಡೋಣವೆಂದು ಶಾಸಕರಿಗೆ ನಡಹಳ್ಳಿಯವರು ಆಹ್ವಾನ ನೀಡಿದರು. ನೀವು ಎಲ್ಲರೂ ಕೂಡ ಇವತ್ತು ನನಗೆ ಓಟ್ ಹಾಕಿದವರಾಗಿರ್ಬೋದು, ನಿಮಗೆ ಓಟ್ ಹಾಕಿದವರು ಎಲ್ಲರೂ ರೈತರೇ ಇಲ್ಲ. ನಾನು ಅವ್ರನ್ನ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಟೀಕೆ ಮಾಡೋ ವೇದಿಕೆ ಇಲ್ಲ, ರಾಜಕಾರಣ ಮಾಡಕ್ ಬೇರೆ ವೇದಿಕೆಯಲ್ಲಿ ಮಾಡ್ತೀನಿ. ಆದ್ರೆ ಇಲ್ಲಿ ನಾನು ಅವ್ರಿಗೂ ವಿನಂತಿ ಮಾಡ್ತೇನೆ, ನೀವು ಕೂಡ ಈ ತಾಲೂಕಿನಲ್ಲಿ ಶಾಸಕರಾಗಿದ್ದು ನೀವು ಬನ್ನಿ, ನೀವು ರೈತರಿಗೆ ಬೆಂಬಲ ಕೊಡಿ, ನಾನು ಕೊಡ್ತೀನಿ. ನಾವೆಲ್ಲರೂ ಸೇರಿ ನಮ್ಮ ರೈತರ ಬದುಕನ್ನ ಹಸನು ಮಾಡ್ತಕ್ಕಂಥ ಕೆಲಸ ಮಾಡೋಣ, ನಮ್ಮ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ, ನಮ್ಮ ರೈತರಿಗೆ ಒಳ್ಳೆ ರೇಟ್ ಕೊಡ್ತಕ್ಕಂಥ ಕೆಲಸ ಮಾಡೋಣ. ರೈತರಿಗೆ ನೈತಿಕವಾಗಿ ಒಂದು ಶಕ್ತಿ ಬರ್ತದೆ. ನಮ್ಮ ತಾಲೂಕಿನ ರೈತರ ಬದುಕನ್ನು ಕಟ್ಟಲಿಕ್ಕೆ ನಾವಿಬ್ರು ಜೊತೆ ಕೆಲಸ ಮಾಡೋಣ. ರಾಜಕಾರಣ ಬಂದಾಗ ಇಬ್ರು ಬೇರೆ ಬೇರೆ ಹೋರಾಟ ಮಾಡೋದು, ಆದ್ರೆ ರೈತರ ವಿಷಯ ಬಂದಾಗ ಇಬ್ರು ಕೂಡ ನಾವು ಜೊತೆಗೆ ಕೆಲಸ ಮಾಡೋದಕ್ಕೆ ನಾನಂತೂ ರೆಡಿ ಇದ್ದೀನಿ. ಅವ್ರು ರೆಡಿ ಇದಾರಲ್ಲ ಗೊತ್ತಿಲ್ಲ, ಆದ್ರೆ ನಾನು ಆಹ್ವಾನ ಮಾಡ್ತೀನಿ, ನಾವು ನೀವು ಸೇರೆ ಈ ಫ್ಯಾಕ್ಟರಿಯಿಂದ ಅವ್ರಿಗೆ ನಮ್ಮ ರೈತರಿಗೆ ಏನ್ ರೇಟ್ ಫಿಕ್ಸ್ ಆಗುತ್ತೆ ಅದನ್ನು ಕೊಡಿಸುವಂತ ಕೆಲಸ ಮಾಡಿ. ಪಾಪ ನಾವು ಅಂತೀವಿ ಕರೆ ರೈತ ಏನಪ್ಪ ಎಲ್ಲರೂ ಬಂದಿಲ್ಲ ಹೋರಾಟಕ್ಕಂತ, ಒಂದಿನ ಕರೆದ್ರು ಬರ್ತಾರಂತ ಅನ್ಕೊಂಡಿವಿ ನಾವು. ಯಾವತ್ತು 10,000 ಜನ ಬರ್ತಿರಲ್ಲ ಅವತ್ತು ನಿಮ್ ರೇಟ್ ಸಿಗೋದು ನೆನ್ಪಿಟ್ಕೊಡ್ರಿ. ಬಾಲಾಜಿಯಿಂದ ಸಿಗೋದಂದ್ರೆ ಅಷ್ಟು ಸುಲಭವಾಗಿ ಸಿಗಲ್ಲ. ನಿಮ್ಗೆ FRP ರೇಟ್ ಸಿಗ್ಬೇಕಾಗಿತ್ತಂದ್ರೆ ಏನಂದ್ರೆ ಏನು ಇಡೀ ರಾಜ್ಯದಲ್ಲಿ ಏನು ಫಿಕ್ಸ್ ಆಗ್ತದ ರೇಟ್ ಇವ್ರು ಕೊಡ್ಬೇಕು ಅಂದ್ರೆ ಈ ತಾಲೂಕಿನಲ್ಲಿ ಒಂದು 10,000 ಜನ ಏನು ಕಬ್ಬು ಬೆಳೆಯುವಂತ ರೈತರಿದ್ರೆ ಒಂದಿನ ಎಲ್ಲ ಕೆಲಸ ಬಿಟ್ಟು ಹಸಿರು ಟವಲ್ ಹಾಕೊಂಡು ಬಾರ್ಕೋಲ್ ಹಾಕೊಂಡು ಬಂದ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ಪಕ್ಕ ರೇಟ್ ಸಿಗ್ತದೆ. ನಡಹಳ್ಳಿ ಸಕ್ಕರೆ ಕಾರ್ಖಾನೆ ಮಾಡುತ್ತಾನೆ, ಅದಕ್ಕೆ ರೈತರ ಹೋರಾಟಕ್ಕೆ ಬರುತ್ತಿಲ್ಲವೆಂದು ಇಲ್ಲ ಸಲ್ಲದ ಸುದ್ದಿಯನ್ನ ಹಬ್ಬಿಸುತ್ತಿದ್ದಾರೆ. ಇದು ರೈತ ಸಂಘದ ಹೋರಾಟವಾಗಿದೆ, ಯಾವುದೇ ಪಕ್ಷದ ಹೋರಾಟವಲ್ಲ. ಈ ವೇದಿಕೆಯನ್ನ ರಾಜಕೀಯ ತೀಟಿಕೆ ಬೆಳೆಸದೆ ರೈತ ಹೋರಾಟಗಾರರ ಪರವಿರಲಿ ಎಂದು ನಡಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ ಪಾಟೀಲ್ ನಡಹಳ್ಳಿಯವರಿಗೆ ನಮ್ಮ ಹೋರಾಟ ಕೈಬಿಡುವಂತೆ, ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳನ್ನು ಒಳಗೆ ಬಿಡುವಂತೆ ರಾತ್ರಿಯ ವೇಳೆ ಡಿವೈಎಸ್ಪಿ, ತಹಶೀಲ್ದಾರ್ ಮತ್ತು ಪೊಲೀಸರು ಒತ್ತಡ ಹೇರುತ್ತಿದ್ದಾರೆ ಎಂದು ದೂರಿದ ಹಿನ್ನೆಲೆಯಲ್ಲಿ ನಡಹಳ್ಳಿಯವರು ಸಿಪಿಐ ಪಿಎಸ್ಐ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗದೆ ಸಾಲುಗಟ್ಟಿ ನಿಂತ ರೈತರ ಕಬ್ಬನ್ನ ಕಾಯಬೇಕು, ರೈತರ ಹೋರಾಟಕ್ಕೆ ರೈತರಿಗೆ ರಕ್ಷಣೆಯನ್ನ ನೀಡಬೇಕು. ನಾನು ಎಸ್ಪಿ ಅವರ ಜೊತೆ ಮಾತನಾಡುತ್ತೇನೆ ಎಂದರು. ನಡಹಳ್ಳಿಯವರು ಮುಂದೆ ಫ್ಯಾಕ್ಟ್ರಿ ಮಾಡ್ತಾರಂತ ಅದಕ್ಕೆ ಬಂದಿಲ್ಲ ಅಂತ ಮಾತಾಡಿದವರು ಇದಾರೆ ಕಳ್ಳನ ಮಕ್ಕಳು. ಅದಕ್ಕೆ ಹೇಳಕತ್ತೀನಿ, ಅರ್ಥ ಮಾಡ್ಕೋಬೇಕು, ಅಧಿಕಾರಿಗಳ ಅರ್ಥ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ನಾನು ಕೂಡ ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷದೀನಿ, ಆದ್ರೆ ನಾನು ಇಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ. ನಾನು ಒಂದೇ ಮಾತು ಹೇಳ್ತೀನಿ, ಇಲ್ಲಿರ್ತಕ್ಕಂಥ ರೈತರು ಒಟ್ಟಾರೆ ಇಡೀ ರಾಜ್ಯಾದ್ಯಂತ ಏನ್ ರೇಟ್ ಫಿಕ್ಸ್ ಆಗ್ತದೆ ಅದನ್ನು ಬಾಲಾಜಿ ಅವರು ಬಂದು ಅಲ್ಲಿ ಏನ್ ಫಿಕ್ಸ್ ಆಗ್ತದೆ ಆ ರೇಟ್ ಅನ್ನು ಇಲ್ಲಿ ಕೊಡ್ತೀನಿ ಅಂತ ಹೇಳ್ಬೇಕು, ಅವ್ರು ಘೋಷಣೆ ಮಾಡ್ಬೇಕು, ಅದು ಒಪ್ಕೋಬೇಕು, ಅವ್ರ ಬಿಲ್ ಹಾಕ್ತಕ್ಕಂಥ ಕೆಲಸ ಪ್ರಾರಂಭ ಮಾಡ್ಲಿ, ಅವಾಗ ಇದು ಹೋರಾಟ ಹಿಂತಕ್ಕೋಬೇಕು. ಯಾಕ್ರಿ ಗೌಡ್ರೆ, PSI ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಹೇಳಲಿಕ್ಕೆ ಬಯಸ್ತೇನೆ, ಈ ಹೋರಾಟಕ್ಕೆ ಸಂಪೂರ್ಣವಾದಂತ ರಕ್ಷಣೆಯನ್ನು ಕೊಡ್ಬೇಕು. ಆ ರಕ್ಷಣೆ ಕೊಡ್ತಕ್ಕಂಥ ಹೊಣೆ ಜವಾಬ್ದಾರಿ ಈ ತಾಲೂಕಿನ ಪೊಲೀಸ್ ಅಧಿಕಾರಿಗಳ ಮೇಲಿದೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನಮ್ಮ ರೈತರಿಗೆ ಕೂದಲು ಕೊಂಕಾಗಲಾರ್ದಂಗೆ ನೋಡ್ತಕ್ಕಂಥ ಕೆಲಸ ಈ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗ್ತದೆ. ಅದಕ್ಕೆ ಸಂಪೂರ್ಣ ರಕ್ಷಣೆ ಕೊಡಿ. ಅಲ್ಲಿವರೆಗೆ ಏನು ಕಬ್ಬು ಫ್ಯಾಕ್ಟರಿನಲ್ಲಿ ನುರ್ಸಂಗಿಲ್ಲ ಅನ್ನುವಂತ ತೀರ್ಮಾನ ಇವತ್ತೇನು ರೈತ ಸಂಘದಿಂದ ಮಾಡಿದ್ದಾರೆ 100%. ಅಲ್ಲ, ನಾವು ಒಂದ್ ಮಾತು ಹೇಳ್ತೇನೆ ಕೇಳಿ. ಆಮೇಲೆ ಪೊಲೀಸ್ ಅಧಿಕಾರಿಗಳು PSI ಹೇಳಿಕ್ ಬಯಸ್ತೇನೆ, ನೀವು ರಾಜಕೀಯ ಕೈಗೊಂಬೆ ಹಾಕ್ದೇನೆ ಅಥವಾ ಇನ್ಯಾರ್ದೋ ಕೈಗೊಂಬೆ ಹಾಕ್ದೇನೆ ನಮ್ಮ ರೈತರು ಹೋರಾಟ ಏನಿದೆ PSI CPI ಇಬ್ಬರದು ಜವಾಬ್ದಾರಿ ಇದು. ನಾನು SP ಮಾತಾಡ್ತೀನಿ, ನಾನು SP ಅವರಿಗೂ ಕೂಡ ಫೋನ್ ಮಾಡಿ ಮಾತಾಡ್ತೀನಿ. ಇವತ್ತೇ ನಾನು ಭಾಷಣ ಮುಗಿದ ಮೇಲೆ ತಕ್ಷಣ ಮಾತಾಡ್ತೇನೆ. ಇಲ್ಲಿರ್ತಕ್ಕಂಥ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಿರ್ತಕ್ಕಂಥ ವಾಹನಗಳು ಎಲ್ಲಿ ನಿಂತ್ಕೊಂಡಿದ್ದೇವೆ ಅಲ್ಲೇ ನಿಂತ್ಕೊಂಡಿದ್ದೇವೆ. ಸ್ಟ್ರೈಕ್ ಮುಗಿಯವರೆಗೆ ಸಂಪೂರ್ಣವಾದಂತ ಭದ್ರತಾ ವ್ಯವಸ್ಥೆ ಮಾಡತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ಒಂದ್ ವೇಳೆ ಇದನ್ನ ತಪ್ಪು ನಡ್ಕೊಂಡ್ರೆ ಅದನ್ನ ನೀವೇ ಅನುಭವಿಸ್ತೀರಿ, ನಾವೇನು ಮುಂದಿನ ಹೇಳಕ್ಕಾಗಲ್ಲ. ಯಾಕಂದ್ರೆ ರಾಜ್ಯ ತುಂಬಾ ಯಾವ ರೀತಿ ಬೆಂಕಿ ಇಳಿದನ್ನು ಗೊತ್ತಿದೆ. ನಿನ್ನೆ ಯಶವಂತರಾಯ್ ಗೌಡ್ರು ತಪ್ಪಿ 4 ಮಾತು ಮಾತಾಡಿದಕ್ಕೆ ಇವತ್ತೇನು ಅನುಭವಿಸ್ತಾರೆ ಅಂತ ಕೇಳಿ ನೋಡಿ. ಇಡೀ ರಾಜ್ಯಾದ್ಯಂತ ಇವತ್ತು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಅಧಿಕಾರಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ತೀರ್ಮಾನ ತಗೊಳ್ಳುವಂತ ಸಂದರ್ಭದಲ್ಲಿ ಬಹಳ ವಿಚಾರ ಮಾಡಿ ತಗೊಂಡ್ರೆ ಒಂದು ಗಾಡಿ ಒಳಗಡೆ ಹೋಗಂಗಿಲ್ಲ. ಈಗೇನು ರೈತರು ತೀರ್ಮಾನ ಮಾಡ್ಯಾರ, ಒಂದು ಗಾಡಿ ಒಳಗಡೆ ಹೋಗಂಗಿಲ್ಲ, ಕಬ್ಬಿನ ಫ್ಯಾಕ್ಟ್ರಿ ಬಂದಿರಬೇಕು.
ಎಲ್ಲಿವರೆಗೆ ರೇಟ್ ಫಿಕ್ಸ್ ಆಗ್ತದೆ ಎಂಟೈರ್ ರಾಜ್ಯಾದ್ಯಂತ ಹೋರಾಟವನ್ನು ಹಿಂತಕ್ಕೊಳ್ಳಂಗಿಲ್ಲ. ಆ ಹಿಂತಕ್ಕೊಳ್ಳುತ್ತನ ಈ ಹೋರಾಟ ನಿರಂತರವಾಗಿ ಮುಂದುವರಿಸ್ತೀವಿ ಅಂತೇಳಿ ನಮ್ಮ ರೈತ ಸಂಘದ ಮುಖಂಡರು ಹೇಳಿದ್ದಾರೆ. ಈ ವೇಳೆ ಗಂಗಾಧರರಾವ್ ನಾಡಗೌಡ್, ಮುನ್ನಾದನಿ, ಮಲ್ಕೇಂದ್ರಗೌಡ ಪಾಟೀಲ್, ಮಲ್ಲು ತಂಗಡಿಗಿ ಮತ್ತು ಸೌಕಾರ ಅಂಗಡಿ ಮಾತನಾಡಿ, ಬಾಲಾಜಿ ಸಕ್ಕರೆ ಕಾರ್ಖಾನೆ ಆರಂಭದಿಂದಲೂ ರೈತರಿಗೆ ಕಡಿಮೆ ದರವನ್ನು ನೀಡುತ್ತಾ ಬರುತ್ತಿದೆ. ಪಕ್ಕದ ನಾಯನೇಗಲಿ ಕಾರ್ಖಾನೆಯವರು ಹೆಚ್ಚಿನ ದರವನ್ನು ನೀಡುತ್ತಿದ್ದಾರೆ. ಸದ್ಯ 3,500 ರೂಪಾಯಿ ಬೆಂಬಲ ಬೆಲೆಯನ್ನು ಸರ್ಕಾರ ನೀಡಬೇಕು ಎಂದು ಮಾಡುತ್ತಿರುವ ಹೋರಾಟ ಸೂಕ್ತವಾಗಿದೆ. ಸರ್ಕಾರ ರೈತರ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿದರು. ನ್ಯಾಯಯುತವಾದಂಥ ಹೋರಾಟ ಇರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಒಂದು ರಾಜಕೀಯ ಒಂದು ಚಿತ್ರಣವನ್ನು ಕೊಡದೆ ಎಲ್ಲ ರೈತರು ಒಗ್ಗಟ್ಟಾಗಿ ಒಂದೇ ಒಂದು ನಾವು ಎಲ್ಲರೂ ಒಂದೇ ಅನ್ನುವಂಥ ಒಂದು ಕೂಗನ್ನು ಯಾವಾಗ ನಾವು ಎತ್ತೀವೋ ಅವಾಗ ನಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಯಾಕಂದ್ರೆ ಪ್ರತಿ ವರ್ಷ ಇಲ್ಲೇ ನಾನೇಲಿ ಶುಗರ್ ಫ್ಯಾಕ್ಟರಿ ಅವರು 3,100 ತನಕ ಕೊಟ್ಟರು ಸದಕ್ಕ ಇಲ್ಲಿ ಶುಗರ್ ಫ್ಯಾಕ್ಟರಿ ಅವರು 2,700-2,600 ರೂಪಾಯಿ ಇಟ್ಕೊಂಡು ಕೂತಿದ್ದ. ಅಂದ್ರ ಇಂಥ ಭ್ರಷ್ಟ ಶುಗರ್ ಫ್ಯಾಕ್ಟರಿ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಅದು ಬಾಲಾಜಿ ಶುಗರ್ ಫ್ಯಾಕ್ಟರಿ. ಯಾಕಂದ್ರೆ ಅವರು ದುರಂಕಾರಿಗಳು. ನೀವು ಹೋಗಿ ಕೇಳ್ರಿ, ಇಲ್ಲಿ ಹೇಳ್ತಾರಂತ ಇಲ್ಲಿ ರೈತರ ಒಕ್ಕಟ್ಟಿಲ್ರಿ, ನಾವೇನ್ ಮಾಡೋಣ ಹೇಳ್ದಂಗ ಕಳಿಸ್ತಾರ ಅಂತ. ಎಲ್ಲ ಫ್ಯಾಕ್ಟ್ರಿಕಿನ ಕಮ್ಮಿ ರೇಟ್ ಕೊಡ್ತೀರಿ ನೀವು ಅಂತಂದ್ರ ಅದೇನೋ ರಿಕವರಿ ಅಂತ. ರಿಕವರಿ ಕಮ್ಮಿ ಐತ್ರಿ ಇಲ್ಲ ಅಂತ ಹೇಳ್ತಾರ. ಬರೀ ಅದೇ ಉದಾಹರಣೆ ಕೊಡ್ತಾರ. ರಿಕವರಿ ಕಮ್ಮಿ, ರಿಕವರಿ ಕಮ್ಮಿ ಅಂದ್ರೆ ಕನ್ನಡದಾಗ ಏನಂದ್ರ ಸಕ್ರಿ ಬರೋದಿಲ್ಲ ಇಲ್ಲಿ ಕಬ್ಬಿನಾಗ ಅಂತ ಹೇಳ್ತಾರ. ಸಕ್ರಿ ಬರೋದಿಲ್ಲ ಅಂದ್ರ ಇದೇ ಕಬ್ಬ ನಾಯಿ ನೇಗ್ಲಿಗೆ ಹೋಗುತ್ತಲ್ಲ, ಮತ್ತೆ ನಾಯಿ ನೇಗ್ಲಾಗ ಅವ ಇಮಿಡಿಯೇಟ್ಲಿ ರೊಕ್ಕನೂ ಹಾಕ್ತಾರ. ಕಬ್ಬಿಗೆ ರೊಕ್ಕ ಹಾಕೋದು ಅಷ್ಟೇ ಅಲ್ಲ, ಅಲ್ಲಿ ಅವ್ರು ಹೆಚ್ಚಿಗೆ ಕೊಡ್ತಾರೆ. ಇವ್ರಕಿನ್ನ 300-400 ಪ್ರತಿ ಸಲ ಹೆಚ್ಚಿಗೆ ಕೊಡ್ತಾನ ನಾವು ನಾಯಿ ನೇಗ್ಲಿ ಫ್ಯಾಕ್ಟ್ರಿ. ಮತ್ತೆ ಅವಾಗ ಹೆಂಗ್ ರಿಕವರಿ ಬರುತ್ತೆ? ಇದೇ ಕಬ್ಬ ನಾವೇನ್ ಬೆಳಿತೀವಲ್ಲ ಇದೇ ಭೂಮಿಯನ್ ಕಬ್ಬ ನಾಯಿ ನೇಗ್ಲಿಗೆ ಹೋಗೈತಿ. ಭೂಮಿ ಎಲ್ಲ ಒಂದೇ ಆದ್ರೇನು ಆ ಮಾನವೀಯತೆ ದೃಷ್ಟಿಯಿಂದ 7 ತಿನ್ಬೇಕು 6 ತಿನ್ಬೇಕು. ಪೂರಾ ಈ ತುದಿ ಬದು ಕೊಟ್ರ ಈ ಮಲ್ಕೈತನ ನುಂಗ್ತಾರೆ ಇವ್ರು ಬಾಲಾಜಿ ಶುಗರ್ದವ್ರು. ಈ ವೇಳೆ ಮುತ್ಕಣ್ಣ ಗಂಗನಗೌಡರ್, ಜಗದೀಶ್ ಪಂಪನವರ್, ಶ್ರೀಶೈಲ್ ದೊಡ್ಮನಿ, ಸಂಗಣ್ಣ ಹತ್ತಿ, ಕೆಂಚಪ್ಪ ಬಿರಾದಾರ್, ಲಕ್ಷ್ಮಣ್ ಬಿಜ್ಜೂರ್, ಸಂಗಣ್ಣ ಬಿಸಿಲ್ದನಿ, ಅಶೋಕ್ ರಾಠೋಡ್, ಶಾಂತಗೌಡ ಪಾಟೀಲ್ ನಡಹಳ್ಳಿ, ಶಿವಾನಂದ್ ಮಕ್ನಿ, ಶಿವನಗೌಡ ಬಿರಾದಾರ್, ಅಕ್ಷಯ್ ನಾಡಗೌಡ್, ಲೊಟಗೇರಿ ಕನಕಾಲ ಮಠದ ಶ್ರೀ ಗುರುಮೂರ್ತಿ ದೇವರು ಸೇರಿದಂತೆ ವಿವಿಧ ರೈತಪರ ಮುಖಂಡರು, ಹೋರಾಟಗಾರರು ಭಾಗವಹಿಸಿದ್ದರು.